Sir, coming from Yogaraj Bhatt sir, assistant director Surya. ಅಯ್ಯೋ ನಮ್ ಫೋಟೋ ಎಲ್ಲ ಏನಕ್ಕೆ ತಗೋತೀವಿ ನಾವು ಕುಡ್ಕ ನನ್ ಮಕ್ಳು ನಮ್ಗೆ ಏನಕ್ಕೆ ಇವೆಲ್ಲ ದುಡಿಯೋದೆ ನನ್ನ ವೀಕ್ನೆಸ್ ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿನೆಸ್. We don't have any photos. We need one video or ಕನ್ನಡ ಏನೋ ಮಾತಾಡಿ voice. ಇಂಗ್ಲೀಷ್ ಅರ್ಥ ಆಯ್ತಾ ನಿನಗೆ ಕನ್ನಡ ಓದಲು ಬರೋದಿಲ್ಲ ಅಂದ್ರೆ ಕಲ್ತ್ಕೊಳ್ಳ ಅಂತ ಬರುತ್ತೆ. ನಮಗೆ ಒಂದು ಫೋಟೋಸ್ ಅಲ್ಲ ವಿಡಿಯೋ ಬೇಕಾಗುತ್ತೆ. ವಿಡಿಯೋ ಮತ್ತು ಆಡಿಯೋ. ನಿಮ್ಮ ವಾಯ್ಸ್ ಚೆನ್ನಾಗಿದ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಇವನು ಬಂದು ಯೋಗರಾಜ್ ಭಟ್ ಸರ ಅಸಿಸ್ಟೆಂಟ್ ಡೈರೆಕ್ಟರ್ ಸೂರ್ಯ ಅಂತೇಳಿ. ಸೊ ನಾವು ಇವತ್ತು ಸರ್ವೆ ಬಂದಿದ್ದೀವಿ ಮೈಸೂರಿಗೆ ಆಡಿಯೇಷನ್ ಮಾಡೋಣ ಅಂತ. ಅದರಿಂದ ನೀವೇನಾದರೂ ಒಂದು ಡೈಲಾಗ್ಸ್ ಹೇಳಿದ್ರೆ ಅದನ್ನು ತಗೋಗಿ ನಾವು ಸರ್ ಹತ್ರ ಅಪ್ರೋಚ್ ಏನಾದರೂ ಆದರೆ ಡೈಲಾಗ್ ಎಲ್ಲ ಮರ್ತೋಗಿತ್ತು. ಫಸ್ಟ್ ಬರ್ತಿತ್ತು, ಈಗ ಬರ್ತೀವಿ, ಈಗ ಗೊತ್ತಾಯಿಲ್ಲ ಈಗ. ಸರಿ ಬಿಡು. ಶಂಕರ್ನ ಡೈಲಾಗ್ ಅಂಬರೀಷ್ ಎಲ್ಲ ಬರ್ತಿತ್ತು, ಈಗ ಓ ಗೊತ್ತಾಯಿಲ್ಲ. ಶಂಕರ್ನ ಸರ್ ಅವ್ರು ಎನಿ ಸಾಂಗ್ಸ್ ಆಡ್ತೀರಾ? ಹಾಂ ಓಕೆ. ಟೂ ಟು ತ್ರೀ ಲೈನ್ಸ್ ಆಡಿದ್ರು ಓಕೆ. ಯಾವ್ದಾರು ಒಂದು ಡೈಲಾಗ್ ಸಣ್ಣ ಪುಟ್ಟ ಡೈಲಾಗ್ ಆದ್ರೆ ಓಕೆ. ಸ್ವಲ್ಪ ಪ್ರಯತ್ನ ಮಾಡ್ತೀನಿ, ಅದು ನೋಡೋಣ. ಯಾವ ರೀತಿ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ. ಹೌದು, ಆಕ್ಚುಲಿ ಬಾಡಿ ಲ್ಯಾಂಗ್ವೇಜ್ ನಿಂತ್ಕೋಬೇಕಾಯ್ತು ಅಲ್ಲಿ ಹಾಸ್ಪಿಟಲ್ ನಿಂತ್ಕೋಬೇಕಾಯ್ತು. ತಗೊಂಡೆ ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಹಂಗೆ ಬಾಡಿ ಒಂದು ಸ್ಲ್ಯಾಗ್ ಇರುತ್ತೆ. ಆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸರ್ ಮೋರ್ ಇಂಪ್ರೆಸಿವ್. ಸೊ ನೀವು ಟ್ರೈ ಮಾಡಿ. ಅಣ್ಣವ್ರದ್ದು ಹೇಳ, ಅಣ್ಣವ್ರದ್ದು ಯಾ ಅಣ್ಣವ್ರು ಯಾರು? ರಾಜ್ಕುಮಾರ್ ಸರ್. ಅವರಲ್ಲ, ನಮ್ಮ ಅಣ್ಣವರು ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಅವರು. ಇನ್ನೊಂದು ಹೆಸರಿದೆ, ಓಕೆ. ಶಂಕರ್ನ ಹಾಕ್ಬೇಕಾ ಯಾವ್ದು ಬೇಕು ಅಂತ? ಶಂಕರ್ನಾಥ್ ಸರ್ ಅವರು ಓಕೆ, ವಿಷ್ಣುವರ್ಧನ್ ಸರ್ ಅವರು. ಶಂಕರ್ನಾಗ್ ಮಾತ್ರ ಯಾಕೋತಾ ಅವ್ರದ್ದು ಹಳೇ ಡೈಲಾಗ್ ಇದೆ, ಒಂದು ಡೈಲಾಗ್ ಎಷ್ಟು ಸಾಂಗ್. ಧನರಾಜ್, ಪಾಪದ ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿದ ಮಾತ್ರಕ್ಕೆ ನಿನ್ನ ಪಾಪದ ಕಾಲದಲ್ಲಿರೋ ನೀರು ಕಡಿಮೆ ಆಗೋದಿಲ್ಲ. ವೆರಿ ಸಾಂಗ್ ಮಿಸ್ಟರ್ ಧನರಾಜ್. ನೀವು ಪಾಪದ ಅಕ್ಕಿನ ಕೂಡ ಹಾಕಿದ್ದೀರಿ, ಹೌದಾ? ಅದನ್ನ ಈಗ ಬಿಡ್ತಾ ಇದ್ದೀನಿ. ಮಿಸ್ಟರ್ ಧನರಾಜ್, ಇಷ್ಟು ಸಾಂಗ್ಲಿ ಅಲ್ಲ. ಎಷ್ಟಿಗೆ ಬರ್ತೀನಿ ಈಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇನ್ನು ಡೈಲಾಗ್ ಐತೆ ನನಗೆ, ಪೂರ್ತಿ ಮಿಮಿಕ್ರಿ ಡೈಲಾಗ್ ನಾನು ಅದ್ರ ಬರ್ತಾ ಇಲ್ಲ ನನಗೆ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ವಿಷ್ಣುವರ್ಧನ್ ಸರ್ ಡೈಲಾಗ್ ಅದೇ ಹೇಳಕ್ ಆಯ್ತಲ್ಲ, ಹೇಳ್ತಾ ನಿನ್ಗೆ. ಸಿಂಹಾದ್ರಿದು ಸಿಂಹಾದ್ರಿ. ಆ್ಯಕ್ಚುಲಿ ಬಾಡಿ ಲ್ಯಾಂಗ್ವೇಜ್ ಜೊತೆ ನಮಗೆ ಬೇಕಿತ್ತು. ಹಿಂದೆ ಸಿಂಹ, ಹಿಂದೆ ಸಿಂಹ. ಅದನ್ನೇ ಸ್ವಲ್ಪ ಮಾಡಿ ತೋರಿಸ್ತೀರಾ? ನಾನು ಹೇಳಿಲ್ವ ನಿಮ್ಗೆ, ನಾನು ಮಿಮಿಕ್ರಿ ಡೈಲಾಗೆ. ಈ ಡ್ರಿಂಕಿಂಗ್ ಇಂದ ನನಗೆ ಮರ್ತೋಗ್ಬಿಡೈತತಿ. ಹೇಳ್ತಲ್ಲ ಇವತ್ತು ಒಂದ್ ದಿವಸ ಡೇ ಬಿಟ್ಬಿಡ್ತೀವಾ, ಬೇಕಾದ್ರೆ ಬೇರೆ ದಿವಸ ಹೇಳಿ, ಬೇಕಾದ್ರೆ ಯಾವ ಡೈಲಾಗ್ ಟೈಮ್ ಇಲ್ಲ, ನನಗೆ ಟೈಮ್ ಇಲ್ಲ. ಸೊ ಯಾವ್ದಾರ ಒಂದು ಡೈಲಾಗ್ ಟ್ರೈ ಮಾಡಿ ವಿಷ್ಣುವರ್ಧನ್ ಸರ್. ಅಂತ ಡೈಲಾಗ್ ಕೇಳ್ತಾ ಇದೆ, ನನಗೆ ಗೊತ್ತಾಯಿಲ್ಲ ಈಗ. ಈ ಕೌರವೇಶ್ವರನಿಗೆ ಇದೇ ಗೊತ್ತಾಯಿಲ್ಲ ಡೈಲಾಗು. ಈ ಕೌರವೇಶ್ವರನಿಗೆ ಇದೇ ಗೊತ್ತಾಯಿಲ್ಲ ಡೈಲಾಗು. ಎಂತ ಅತಿಥಿ ಎಂತ ಅತಿಥಿ ಆಮೇಲೆ ತಗೊಂಡಾಗ ನಮ್ ಎಲ್ಲಾರಲ್ಲಿ ಹಾಕ್ಕೊಂಡ್ಬಿಡ್ರಿ ಕಣ. ಸರ್, ವಾಟ್ ಈಸ್ ಯುವರ್ ಏಜ್? ಕನ್ನಡ. ಏಜ್ ಎಷ್ಟು ನಿಮಗೆ? 50,000. ಓಕೆ ಅಲ್ಲ? ಓಕೆ ಸರ್, ಇವಾಗ ಸೂರ್ಯಕುಮಾರ್, ಯೋಗರಾಜ್ ಭಟ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್.
ಬದುಕೋ ಸೊ ಅವ್ರದ್ದು ನೆಕ್ಸ್ಟ್ ಮೂವಿ ಬಂದು ಕ್ರೇಜಿ ಮೈಂಡ್ ವಾಯ್ಸ್ ಅಂತ ಒಂದು ಮೂವಿ ಮಾಡ್ತಿದ್ದಾರೆ. ಅದಕ್ಕೆ ಆಕ್ಚುಲಿ ಒಂದು ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಒಂದು ಒಳ್ಳೆ ವಾಯ್ಸ್ ಇರೋಂತ 50 ಅಬೋವ್ ಇರೋ ಏಜ್ ಪರ್ಸನ್ಸ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಸರ್ವೆ ಬಂದಿದ್ದೀವಿ ನಮ್ಮ ಮೈಸೂರಿಗೆ ಆಡಿಷನ್ ಮಾಡೋಣ ಅಂತ. ಓಕೆನಾ? ಯಾರು ಕೊಟ್ಟು ಉದ್ದ ಜಾಗದಲ್ಲಿ ನಾವು ನೋಡ್ತಾ ಇರ್ತೇವೆ ಅವ್ರ ಮೂವಿಗಳು. ದೇವರಾಜ್ ಭಟ್ರು ಮೂವಿಗಳಲ್ಲಿ ನೋಡ್ತಾ ಇರ್ತೀವಿ. ಒಳ್ಳೆ ಜನರಿಗೆ ಈ ಕಾಲ ತಕ್ಕಂತೆ ಮನೋರಂಜನೆ ಕೊಡ್ತಾ ಇದಾರೆ. ಒಳ್ಳೆ ಅವರು ಕಲೆಗಾರರು ಒಳ್ಳೆ ಇದು. ಬಟ್ ನೀವು ಅವ್ರದ್ದು ಯಾವ್ದಾದ್ರು ಒಂದ್ 2 ಡೈಲಾಗ್ ಹೇಳ್ಬೋದಾ? ಎಲ್ಲ ನೀವ್ ಯಾವ ಹೀರೋ ಫ್ಯಾನ್? ಯಾವ ಹೀರೋ ಫ್ಯಾನ್? ನಾವು ಕನ್ನಡ ಮೂವಿ ಅಷ್ಟು ಎಲ್ಲರೂ ನೋಡ್ತೀರಲ್ಲ, ಯಾವ್ದಾದ್ರು ಒಂದು ಡೈಲಾಗ್ ನ ಹೇಳಿ. ಯಾಕಂದ್ರೆ ಡೈಲಾಗ್ ನಮ್ಗೆ ಬರಲ್ಲ, ಬೇರೆ ವಿಷಯ ಹೇಳ್ಬೇಕು. ನಾವು ಮೂವಿ ನೋಡ್ತೀವಿ. ನಾವು ಮೊದಲು ಕನ್ನಡ ಮೊದಲನೇ ಆದ್ಯತೆ ಕನ್ನಡಕ್ಕೆ ಕೊಡ್ಬೇಕಾಗುತ್ತೆ. ಕನ್ನಡ ರೋಮಾಂಚನವೀ ಕನ್ನಡ.